ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಅಬ್ಕಾರಿ ಭ್ರಷ್ಟಾಚಾರ 1 ವರ್ಷದ ಹಿಂದನೇ ಜಗಜ್ಜಾಹೀರಾಗಿತ್ತು. ಆ ಸಂದರ್ಭದಲ್ಲಿ ತೇಪೆ ಹಾಕುವಂಥ ಕೆಲಸವನ್ನು ಮಾಡಿ ಅವತ್ತೇ ಮಂತ್ರಿಯನ್ನು ವಜಾ ಮಾಡಬೇಕಾಗಿತ್ತು. ಇಷ್ಟಾದ ಮೇಲೂ ಕೂಡ ವಜಾ ಮಾಡದೆ ಇಟ್ಕೊಂಡಿರೋದನ್ನು ನೋಡಿದಾಗ ಮಾನ್ಯ ಮುಖ್ಯಮಂತ್ರಿಗಳ ಕೃಪಾ ಕಟಾಕ್ಷದಲ್ಲೇನೆ ಅಬ್ಕಾರಿ ಸಚಿವರು ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ. ಈ ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಯಾರು ಈ ಸರ್ಕಾರವನ್ನು ಬೆಂಬಲಿಸಿದ್ರೋ ಅವರೇ ಇವತ್ತು ಮಾತಾಡ್ತಾ ಇದ್ದಾರೆ, ದಿಸ್ ಗೌರ್ಮೆಂಟ್ ಈಸ್ ಮೋಸ್ಟ್ ಕರಪ್ಟೆಡ್ ಗೌರ್ಮೆಂಟ್ ಅಂತ ಅವರೇ ಮಾತಾಡ್ತಾ ಇದ್ದಾರೆ. ಆ ಥರದ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. 60% ಆರೋಪ ಯಾರು ಮಾಡಿದ್ರು? ಗುತ್ತಿಗೆದಾರೇ ಮಾಡಿದ್ದು 60% ಆರೋಪನ. ಇವತ್ತಿದು ಭ್ರಷ್ಟಾಚಾರದ ಚರಮ ಸೀಮೆಗೆ ತಲುಪಿದೆ. ಮುಖ್ಯಮಂತ್ರಿಗಳು ಕೂಡ ಇನ್ನೆಷ್ಟು ದಿನ ಇರ್ತೀನೋ, ನಾಳೆ ಮತ್ತೆ ಅವಕಾಶ ಸಿಗಲ್ಲ, ಇದ್ದಾಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚೀಲ ತುಂಬಿಸ್ಕೊಳ್ಳೋಣ ಅನ್ನುವಂಥ ಚೀಲ ತುಂಬಿಸ್ಕೊಳ್ಳುವ ನೀತಿಯನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಇವತ್ತು ಭ್ರಷ್ಟಾಚಾರದ ವಿಷಯದ ಬಗ್ಗೆ ಈ ಸರ್ಕಾರದಲ್ಲಿ ಆ ಭ್ರಷ್ಟಾಚಾರಿಗಳಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಅಬ್ಕಾರಿ ಭ್ರಷ್ಟಾಚಾರ 1 ವರ್ಷದ ಹಿಂದನೇ ಜಗಜ್ಜಾಹೀರಾಗಿತ್ತು. ಆ ಸಂದರ್ಭದಲ್ಲಿ ತೇಪೆ ಹಾಕುವಂಥ ಕೆಲಸವನ್ನು ಮಾಡಿ ಅವತ್ತೇ ಮಂತ್ರಿಯನ್ನು ವಜಾ ಮಾಡಬೇಕಾಗಿತ್ತು. ಇಷ್ಟಾದ ಮೇಲೂ ಕೂಡ ವಜಾ ಮಾಡದೆ ಇಟ್ಕೊಂಡಿರೋದನ್ನು ನೋಡಿದಾಗ ಮಾನ್ಯ ಮುಖ್ಯಮಂತ್ರಿಗಳ ಕೃಪಾ ಕಟಾಕ್ಷದಲ್ಲೇನೆ ಅಬ್ಕಾರಿ ಸಚಿವರು ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ. ಈ ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಯಾರು ಈ ಸರ್ಕಾರವನ್ನು ಬೆಂಬಲಿಸಿದ್ರೋ ಅವರೇ ಇವತ್ತು ಮಾತಾಡ್ತಾ ಇದ್ದಾರೆ, ದಿಸ್ ಗೌರ್ಮೆಂಟ್ ಈಸ್ ಮೋಸ್ಟ್ ಕರಪ್ಟೆಡ್ ಗೌರ್ಮೆಂಟ್ ಅಂತ ಅವರೇ ಮಾತಾಡ್ತಾ ಇದ್ದಾರೆ. ಆ ಥರದ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. 60% ಆರೋಪ ಯಾರು ಮಾಡಿದ್ರು? ಗುತ್ತಿಗೆದಾರೇ ಮಾಡಿದ್ದು 60% ಆರೋಪನ. ಇವತ್ತಿದು ಭ್ರಷ್ಟಾಚಾರದ ಚರಮ ಸೀಮೆಗೆ ತಲುಪಿದೆ. ಮುಖ್ಯಮಂತ್ರಿಗಳು ಕೂಡ ಇನ್ನೆಷ್ಟು ದಿನ ಇರ್ತೀನೋ, ನಾಳೆ ಮತ್ತೆ ಅವಕಾಶ ಸಿಗಲ್ಲ, ಇದ್ದಾಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚೀಲ ತುಂಬಿಸ್ಕೊಳ್ಳೋಣ ಅನ್ನುವಂಥ ಚೀಲ ತುಂಬಿಸ್ಕೊಳ್ಳುವ ನೀತಿಯನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಇವತ್ತು ಭ್ರಷ್ಟಾಚಾರದ ವಿಷಯದ ಬಗ್ಗೆ ಈ ಸರ್ಕಾರದಲ್ಲಿ ಆ ಭ್ರಷ್ಟಾಚಾರಿಗಳಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ.